ಪೂರ್ವದಲ್ಲಿ ಚಿದಂಬರ ಕ್ಷೇತ್ರದಲ್ಲಿ ಯಚ್ಚದತ್ತ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ವಿಚಾರ ಶರ್ಮ ಎಂಬ ಒಬ್ಬ ಮಗನಿದ್ದ. ವಿಚಾರ ಶರ್ಮ ಎಲ್ಲಾ ವೇದಗಳನ್ನು ಓದಿದ್ದ. ಚಡಪಡಿಸದೆ ತಪ್ಪಿಲ್ಲದೆ ಎಲ್ಲಾ ವೇದಗಳನ್ನು ಪಟಪಟನೆ ಹೇಳುತ್ತಿದ್ದ. ಹಸುವನ್ನು ದೇವರು ಎಂದು ನಂಬಿದ್ದ ವಿಚಾರ ಶರ್ಮ ಒಂದು ದಿನ ಒಬ್ಬ ಹಸುವನ್ನು ಹೊಡೆಯುವುದನ್ನು ನೋಡಿದ. ಅದನ್ನು ನೋಡಿ ತುಂಬಾ ನೊಂದುಕೊಂಡ ಅವನು, ನಾಳೆಯಿಂದ ನಾನೇ ಈ ಎಲ್ಲಾ ಹಸುಗಳನ್ನು ಮೇಯಿಸುತ್ತೇನೆ, ನಾನೇ ನೋಡಿಕೊಳ್ಳುತ್ತೇನೆ, ನೀವು ಇನ್ನು ಮುಂದೆ ಇದನ್ನು ಹೊಡೆಯಬೇಡಿ ಎಂದು ಹೇಳಿದ. ವಿಚಾರ ಶರ್ಮ ಒಬ್ಬ ಬ್ರಾಹ್ಮಣ, ಬಾಲ ಬ್ರಹ್ಮಚಾರಿ, ವೇದಗಳು ತಿಳಿದವನು. ಇಂಥವನು ಹಸುಗಳನ್ನು ನೋಡಿಕೊಂಡರೆ ಒಳ್ಳೆಯದು ಎಂದು ಭಾವಿಸಿದ ಆ ಊರಿನ ಜನರೆಲ್ಲರೂ ಅವರ ಹಸುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ವಿಚಾರ ಶರ್ಮನಿಗೆ ಕೊಟ್ಟರು. ಈ ಹುಡುಗ ಹಸುಗಳನ್ನು ಮೇಯಲು ಬಿಟ್ಟು ಒಂದು ಕಡೆ ಕುಳಿತುಕೊಂಡು ವೇದಗಳನ್ನು ಓದುತ್ತಿದ್ದ. ವೇದಗಳಲ್ಲಿರುವ ಕೆಲವು ಶ್ಲೋಕಗಳು ಅಥವಾ ಪದಗಳಿಗೆ ಕೆಲವು ಪ್ರತ್ಯೇಕವಾದ ಶಕ್ತಿಗಳು ಇರುತ್ತವೆ. ಹಸುಗಳನ್ನು ರಕ್ಷಿಸುವಂತಹ ಕೆಲವು ಶ್ಲೋಕಗಳನ್ನು ಓದುತ್ತಾ ವಿಚಾರ ಶರ್ಮ ಹಸುಗಳನ್ನು ಕಾಪಾಡುತ್ತಿದ್ದ. ಅವುಗಳ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸುತ್ತಿದ್ದ ಅವನಿಗಾಗಿ ಹಸುಗಳು ಅವನು ನೀರು ಕುಡಿಯಲು ತಂದ ಮಡಕೆಯಲ್ಲಿ ಹಾಲು ತುಂಬಿಸುತ್ತಿದ್ದವು. ಆ ಹಸುಗಳು ಮೊದಲು ಕೊಡುತ್ತಿದ್ದ ಹಾಲಿಗಿಂತಲೂ ಹೆಚ್ಚಾಗಿ ಮನೆಯಲ್ಲಿ ಹಾಲು ಕೊಡಲು ಶುರು ಮಾಡಿದವು. ಪ್ರತಿದಿನ ಹಸುಗಳು ಮಡಕೆಯನ್ನು ಹಾಲಿನಿಂದ ತುಂಬಿಸುತ್ತಿವೆ. ಸುಮ್ಮನೆ ಆ ಹಾಲು ಖರ್ಚಾಗುವುದು ಏಕೆ? ಅದರಿಂದ ಶಿವನಿಗೆ ಅಭಿಷೇಕ ಮಾಡೋಣ ಅಂದುಕೊಂಡ ವಿಚಾರ ಶರ್ಮ. ರುದ್ರಂ ಓದುವುದಕ್ಕಿಂತ ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ಮತ್ತೊಂದಿಲ್ಲ. ಆದ್ದರಿಂದಲೇ ಲೋಕದಲ್ಲಿ ಸನ್ಯಾಸತ್ವ ಸ್ವೀಕರಿಸಿದವರು ಕೂಡ ರುದ್ರಾಧ್ಯಾಯ ಓದಬೇಕು ಎಂಬುದು ನಿಯಮ. ರುದ್ರಾಧ್ಯಾಯ ಅಷ್ಟೊಂದು ಶ್ರೇಷ್ಠವಾದದ್ದು. ಅದನ್ನು ಓದಿದರೆ ಪಾಪಗಳೆಲ್ಲವೂ ಪಟ್ಟೆಂದು ಹೊರಟು ಹೋಗುತ್ತದೆ. ವಿಚಾರ ಶರ್ಮ ಅಂತಹ ಪವಿತ್ರವಾದ ರುದ್ರಾಧ್ಯಾಯವನ್ನು ಓದುತ್ತಾ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿ ಅದಕ್ಕೆ ಈ ಹಾಲಿನಿಂದ ಪ್ರತಿದಿನ ಅಭಿಷೇಕ ಮಾಡುತ್ತಿದ್ದ. ಒಂದು ದಿನ ಇದನ್ನು ನೋಡಿದಂತ ಒಬ್ಬ ವ್ಯಕ್ತಿ ವಿಚಾರ ಶರ್ಮನ ತಂದೆಯ ಹತ್ತಿರ ಹೋಗಿ, ನಿಮ್ಮ ಮಗ ಪ್ರತಿದಿನ ಮಣ್ಣಿನ ಮೇಲೆ ಹಾಲನ್ನು ಸುರಿದು ಹಾಳು ಮಾಡುತ್ತಿದ್ದಾನೆ. ಆ ರೀತಿ ಮಾಡದೆ ಆ ಹಾಲನ್ನು ಮನೆಗೆ ತಂದಿದ್ದರೆ ನೀವು ದುಡ್ಡು ದುಡಿಯಬಹುದಿತ್ತು ಎಂದು ಹೇಳಿದ. ಈ ವಿಷಯ ಕೇಳಿದ ಕೂಡಲೇ ಯಚ್ಚದತ್ತನಿಗೆ ವಿಪರೀತವಾಗಿ ಕೋಪ ಬಂತು. ನಾಳೆ ನಾನೇ ನೋಡುತ್ತೇನೆ ಎಂದು ಹೇಳಿ ಮಾರನೆಯ ದಿನ ಮಗ ಹಸು ಮೇಯಿಸುವ ಜಾಗದಲ್ಲಿ ಅವನಿಗಿಂತಲೂ ಮುಂಚೆಯೇ ಬಂದು ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಂಡ. ಹಿಂದಿನ ಕಾಲದಲ್ಲಿ ಕ್ರೂರ ಮೃಗಗಳು ಜಾಸ್ತಿ. ಹಾಗಾಗಿ ಕೊಡಲಿ ಹಾಗೂ ಕೋಲನ್ನು ಕೂಡ ಜೊತೆಯಲ್ಲಿ ತಂದುಕೊಂಡಿದ್ದ. ಸ್ವಲ್ಪ ಹೊತ್ತಿನ ನಂತರ ಮಗ ಹಸುಗಳನ್ನೆಲ್ಲ ಕರೆದುಕೊಂಡು ಅಲ್ಲಿಗೆ ಬಂದ. ಎಂದಿನಂತೆ ಅವನು ಹಸುಗಳನ್ನು ಅಲ್ಲಿ ಮೇಯಲು ಬಿಟ್ಟು ಮಣ್ಣಿನಿಂದ ಶಿವಲಿಂಗವನ್ನು ತಯಾರಿಸಿದ. ಆ ಶಿವಲಿಂಗಕ್ಕೆ ಒಂದು ದೇವಾಲಯವನ್ನು ಕೂಡ ಮಣ್ಣಿನಿಂದ ನಿರ್ಮಿಸಿದ. ಅದರ ನಂತರ ಹಸುಗಳು ತಾನಾಗಿ ಬಂದು ಮಡಕೆಯೊಳಗೆ ಹಾಲು ಬಿಟ್ಟವು. ರುದ್ರಾಧ್ಯಾಯವನ್ನು ಓದುತ್ತಾ ಆ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಶುರು ಮಾಡಿದ ವಿಚಾರ ಶರ್ಮ. ಅವನು ಪೂರ್ತಿಯಾಗಿ ಶಿವನ ಪೂಜೆಯಲ್ಲಿ ಮುಳುಗಿ ಹೋಗಿದ್ದ. ಮೈ ಮರೆತು ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದ. ಆ ವ್ಯಕ್ತಿ ಹೇಳಿದ್ದು ನಿಜವೇ. ಇವನು ಮಣ್ಣಿನಲ್ಲಿ ಹಾಲನ್ನೆಲ್ಲ ಸುರಿಯುತ್ತಿದ್ದಾನೆ ಎಂದು ಕೋಪದಿಂದ ಎಚ್ಚದತ್ತ ಮರದಿಂದ ಇಳಿದು ಮಗನ ಹತ್ತಿರ ಓಡಿ ಬಂದು ಜೋರಾಗಿ ಅವನ ಭುಜಗಳ ಮೇಲೆ ಕೋಲಿನಿಂದ ಹೊಡೆದ. ಆದರೆ ವಿಚಾರ ಶರ್ಮನಿಗೆ ಈ ಲೋಕದ ಯಾವ ಜ್ಞಾನವೂ ಇರಲಿಲ್ಲ. ಅವನು ನಿಲ್ಲಿಸದೆ ಅಭಿಷೇಕ ಮಾಡುತ್ತಲೇ ಇದ್ದ. ಇದರಿಂದ ಯಚ್ಚದತ್ತನಿಗೆ ಇನ್ನಷ್ಟು ಕೋಪ ಹೆಚ್ಚಾಯಿತು. ಮಗ ಅಭಿಷೇಕ ಮಾಡುತ್ತಿದ್ದ ಶಿವಲಿಂಗವನ್ನು ಕಾಲಿನಿಂದ ಒದ್ದ. ಆ ಶಿವಲಿಂಗ ಪುಡಿ ಪುಡಿಯಾಗಿ ಬಿದ್ದು ಹೋಯಿತು. ಆಗ ವಿಚಾರ ಶರ್ಮ ಈ ಲೋಕಕ್ಕೆ ಮರಳಿ ಬಂದ. ವಿಚಾರ ಶರ್ಮನಿಗೆ ಶಿವಲಿಂಗ ಪುಡಿಯಾಗಿರುವುದನ್ನು ನೋಡಿ ವಿಪರೀತವಾಗಿ ಕೋಪ ಬಂತು. ಅವನ ಕಣ್ಣಿಗೆ ಬಂದಿರುವುದು ತಂದೆಯ ಅಥವಾ ಬೇರೇನಾ ಎಂದು ನೋಡುವ ತಾಳ್ಮೆ ಇರಲಿಲ್ಲ. ತಂದೆ ಕೈಯಲ್ಲಿದ್ದಂತ ಕೊಡಲಿಯನ್ನು ಕಿತ್ತುಕೊಂಡು ಒಂದೇ ಏಟಿಗೆ ತಂದೆಯ 2 ಕಾಲುಗಳನ್ನು ಕತ್ತರಿಸಿದ. ಎಚ್ಚದತ್ತ ಕೆಳಗೆ ಕುಸಿದು ಬಿದ್ದ. ಮಗನನ್ನು ದೀನವಾಗಿ ನೋಡಿದ. ಆದರೆ ವಿಚಾರ ಶರ್ಮ ಮಾತ್ರ, ನನ್ನ ಶಿವಲಿಂಗವನ್ನು ಕಾಲಿನಿಂದ ಒದ್ದ ನಿನ್ನ ಕಾಲುಗಳು ಇರಬಾರದು, ನಿನಗೆ ಇದೇ ಸರಿಯಾದ ಶಿಕ್ಷೆ ಎಂದು ಹೇಳಿದ.
ರಕ್ತಸ್ರಾವ ಅಧಿಕವಾಗಿ ಯಚ್ಚದತ್ತ ಅಲ್ಲಿಂದಲ್ಲೇ ಮೃತಪಟ್ಟ. ಆಶ್ಚರ್ಯಕರವಾಗಿ ಅಲ್ಲಿ ಪುಡಿಯಾಗಿದ್ದಂತ ಮಣ್ಣಿನ ಶಿವಲಿಂಗದ ಒಳಗಿನಿಂದ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾದರು. ಕುಮಾರ, ಇಷ್ಟೊಂದು ಭಕ್ತಿಯಿಂದ ನಮ್ಮನ್ನು ಆರಾಧಿಸಿರುವೆ, ಅಪಚಾರ ನಡೆಯಿತು ಎಂದು ಸ್ವಂತ ತಂದೆಯ ಕಾಲನ್ನೇ ಕತ್ತರಿಸಿದೆ. ಮನುಷ್ಯನಾಗಿ ಹುಟ್ಟಿದ ನೀನು ತಪಸ್ಸು ಮಾಡದಿದ್ದರೂ ವರ ಬೇಡದಿದ್ದರೂ ನಾವು ನಿನಗೆ ವರ ಕೊಡುತ್ತಿದ್ದೇವೆ. ಇಂದಿನಿಂದ ನೀನು ನಮ್ಮ ಕುಟುಂಬದಲ್ಲಿ 5ನೇ ವ್ಯಕ್ತಿಯಾಗುತ್ತೀಯ. ನಾನು, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಇನ್ನು ಕೊನೆಯ ಸ್ಥಾನವಾದ 5ನೇ ಸ್ಥಾನವನ್ನು ಚಂಡೀಶ್ವರ ಸ್ಥಾನ ಎಂದು ಕರೆಯುತ್ತಾರೆ. ಅದನ್ನು ನಾನು ನಿನಗೆ ಕೊಡುತ್ತಿದ್ದೇನೆ. ಇನ್ನು ಮುಂದೆ ನಿನ್ನ ಹೆಸರು ಚಂಡೀಶ್ವರ. ಲೋಕದಲ್ಲಿ ವಿವಾಹವಾದ ಪ್ರತಿ ಮಹಿಳೆಗೆ ಅವಳ ಗಂಡ ತಿಂದು ಉಳಿಸಿದಂತ ಊಟವನ್ನು ಹೆಂಡತಿ ಭಾಗ ಎಂದು ಹೇಳಿ ಕೊಡುತ್ತಾರೆ. ಅದರ ಅರ್ಥ ಗಂಡನ ಎಂಜಲು ಹೆಂಡತಿ ತಿನ್ನಬೇಕು ಅಂತಲ್ಲ. ಗಂಡನ ಅರ್ಧ ಭಾಗ ಹೆಂಡತಿಗೆ ಸ್ವಂತ. ಹೆಂಡತಿಗೆ ಮಾತ್ರವೇ ಅದನ್ನು ತಿನ್ನುವ ಅಧಿಕಾರ ಇರುತ್ತದೆ ಎಂದು ಅರ್ಥ. ಅದನ್ನು ಯಾರೆಂದರೆ ಅವರು ತಿನ್ನಬಾರದು. ಕೇವಲ ಹೆಂಡತಿಗೆ ಮಾತ್ರವೇ ಅಧಿಕಾರ ಇರುತ್ತದೆ. ಅದು ಹೆಂಡತಿಯ ಭಾಗ. ಈ ನಿಯಮ ಬರಲು ಕಾರಣ ನಾನು ನನ್ನ ಹೆಂಡತಿಗೆ ದೇಹದಲ್ಲಿ ಅರ್ಧ ಭಾಗ ಕೊಟ್ಟಿರುವುದೇ ಎಂದು ಹೇಳಿ ಪರಮೇಶ್ವರ ಪಾರ್ವತಿಯತ್ತ ನೋಡುತ್ತಾ, ದೇವಿ, ನಾನು ಇವತ್ತು ಚಂಡೀಶ್ವರನಿಗೊಂದು ವರ ಕೊಡುತ್ತಿದ್ದೇನೆ. ನೀನು ಅಂತಃಪುರದಲ್ಲಿ ನನಗೆ ಊಟ ಇಡುತ್ತೀಯಾ ಅಲ್ಲವೇ? ನಾನು ಉಳಿಸಿದಂತ ಊಟವನ್ನು ನೀನು ತಿನ್ನುತ್ತೀಯ. ಆದರೆ ಇನ್ನು ಮುಂದೆ ಆ ರೀತಿ ಮಾಡಬೇಡ. ನಾನು ತಿಂದು ಉಳಿದ ಭಾಗ ಚಂಡೀಶ್ವರ ತಿನ್ನುತ್ತಾನೆ ಅಂದರು ಪರಮೇಶ್ವರ. ಸ್ನೇಹಿತರೆ, ಚಂಡೀಶ್ವರ ಯಾವಾಗಲೂ ಶಿವನ ಧ್ಯಾನ ಮಾಡುತ್ತಾ ಉತ್ತರದ ಕಡೆ ಮುಖ ಮಾಡಿ ಕುಳಿತಿರುತ್ತಾರೆ. ಯಾವಾಗಲೂ ಕಣ್ಣು ತೆರೆದು ನೋಡುವುದಿಲ್ಲ, ಕಣ್ಣು ಮುಚ್ಚಿಕೊಂಡೇ ಕುಳಿತಿರುತ್ತಾರೆ. ಯಾವಾಗಲೂ ಅವರು ಶಿವನ ಧ್ಯಾನದಲ್ಲಿ ಲೀನವಾಗಿರುತ್ತಾರೆ. ಚಂಡೀಶ್ವರನನ್ನು ಕರೆದರೆ ಅವರಿಗೆ ಕೋಪ ಬರುತ್ತದೆ. ಆದ್ದರಿಂದಲೇ ಚಂಡೀಶ್ವರನನ್ನು ಧ್ವನಿಶ್ಚಂಡ ಎಂದು ಕೂಡ ಕರೆಯುತ್ತಾರೆ. ನಮ್ಮಲ್ಲಿ ಹಲವಾರು ಜನರು ಶಿವಾಲಯದಲ್ಲಿ ಕೊಟ್ಟಂತಹ ತೆಂಗಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಹೋಗಬಾರದು ಎಂದು ಅದನ್ನು ಗೋಡೆಯ ಮೇಲೆಯೇ ಇಟ್ಟು ಬರುತ್ತಾರೆ. ಅದು ಪ್ರಸಾದವನ್ನು ತಿರಸ್ಕರಿಸಿದಂತೆ ಆಗುತ್ತದೆ. ಪ್ರಸಾದವನ್ನು ತಿರಸ್ಕರಿಸುವುದು ಮಹಾಪರಾಧ, ಮಹಾ ದೋಷವನ್ನು ಉಂಟು ಮಾಡುತ್ತದೆ. ಚಂಡೀಶ್ವರನ ದರ್ಶನ ಮಾಡಿಕೊಂಡಾಗ ಒಂದು ಚಿಟಿಕೆಯಷ್ಟು ಪ್ರಸಾದ ಮಾತ್ರ ಚಂಡೀಶ್ವರನ ಮುಂದೆ ಇಟ್ಟು ಬರಬೇಕು. ಚಂಡೀಶ್ವರನಿಗೆ ಚಿಟಿಕೆ ಚಂಡೀಶ್ವರ ಎಂದು ಕೂಡ ಒಂದು ಹೆಸರಿದೆ. ಚಿಟಿಕೆ ಪ್ರಸಾದ ಇಟ್ಟಾಗ ಕೋಪದಿಂದ ಕಣ್ಣು ತೆಗೆದು ನೋಡಿ, ಓಹೋ, ನನ್ನ ಪ್ರಭುವನ್ನು ನೀನು ಆರಾಧಿಸಿರುವೆಯ, ಪ್ರಸಾದ ತೆಗೆದುಕೊಂಡ, ಹಾಗಾದರೆ ಹೋಗು ಎಂದು ಹೇಳಿ ಚಂಡೀಶ್ವರ ನಮ್ಮನ್ನು ಕಳಿಸಿಕೊಡುತ್ತಾರೆ. ನೀವು ದೇವಾಲಯದಲ್ಲಿ ಕೊಟ್ಟಂತ ಪ್ರಸಾದವನ್ನು ಚಂಡೀಶ್ವರನಿಗೆ ತೋರಿಸದೆ ಅಲ್ಲಿ ಸ್ವಲ್ಪ ಇಡದೆ ಹಾಗೆ ಬಂದು ಬಿಟ್ಟರೆ ಚಂಡೀಶ್ವರನ ಆಗ್ರಹಕ್ಕೆ ಗುರಿಯಾಗುತ್ತೀರಿ. ಏಕೆಂದರೆ ಚಂಡೀಶ್ವರ ಯಾವಾಗಲೂ ಶಿವನ ದೇವಾಲಯವನ್ನು, ಶಿವನ ವಸ್ತುಗಳನ್ನು ಕಾವಲು ಕಾಯುತ್ತಿರುತ್ತಾರೆ. ನೀವು ಚಂಡೀಶ್ವರನ ಅನುಮತಿ ಪಡೆದುಕೊಂಡ ನಂತರವೇ ಅಲ್ಲಿಂದ ಹೊರಗಡೆ ಬರಬೇಕಾಗುತ್ತದೆ. ಅರ್ಚಕರು ಕೊಟ್ಟಂತ ಪ್ರಸಾದವನ್ನು ಎಂದೂ ನೀವು ನೇರವಾಗಿ ತೆಗೆದುಕೊಂಡು ಮನೆಗೆ ಹೋಗುವಂತಿಲ್ಲ. ಚಂಡೀಶ್ವರನಿಗೆ ಪ್ರಸಾದ ತೋರಿಸಿದ ನಂತರ ಮಾತ್ರವೇ ಆ ಪ್ರಸಾದದ ಮೇಲೆ ನಿಮಗೆ ಪೂರ್ಣಾಧಿಕಾರ ಬರುತ್ತದೆ. ಹಾಗಾಗಿ ನೀವು ಅದನ್ನು ಧಾರಾಳವಾಗಿ ಮನೆಗೆ ತೆಗೆದುಕೊಂಡು ಹೋಗಬಹುದು. ಇನ್ನು ಶಿವನಿಗಾಗಿ ನೀವು ಕೊಟ್ಟಂತಹ ಪ್ರಸಾದ ಶಿವ ತಿಂದ ಮೇಲೆ ಉಳಿದಿದ್ದು ಚಂಡೀಶ್ವರನಿಗೆ ಸೇರುತ್ತದೆ. ನಿಮಗೆ ಶಿವಾಲಯದಲ್ಲಿ ಕೊಟ್ಟಂತ ಪ್ರಸಾದ ನೀವು ಅಲ್ಲೇ ಬಿಟ್ಟು ಬಂದರೆ ನಿಮ್ಮ ಕೋರಿಕೆ ಈಡೇರುವುದಿಲ್ಲ, ಫಲ ಕೂಡ ಸಿಗುವುದಿಲ್ಲ. ಹಾಗಾಗಿ ಶಿವಾಲಯದಲ್ಲಿ ಕೊಟ್ಟಂತ ತೆಂಗಿನ ಚಿಪ್ಪಾಗಲಿ, ಬಾಳೆಹಣ್ಣಾಗಲಿ ಅಥವಾ ಇತರೆ ಪ್ರಸಾದವಾಗಲಿ ಅಲ್ಲೇ ಬಿಟ್ಟು ಬರಬಾರದು. ಹಾಗೆ ನಂದಿ ಮೇಲೆ ಕೂಡ ಪ್ರಸಾದ ಇಟ್ಟು ಬರುವುದು ಮಾಡಬಾರದು. ಇನ್ನು ಚಂಡೀಶ್ವರನ ಹತ್ತಿರ ಹೋದಾಗ ಜೋರಾಗಿ ಶಬ್ದ ಮಾಡಬಾರದು. ಎಷ್ಟು ನಿಶ್ಶಬ್ದವಾಗಿದ್ದರೆ ಅಷ್ಟು ಒಳ್ಳೆಯದು. ಚಂಡೀಶ್ವರ ಅಷ್ಟೊಂದು ಪವಿತ್ರವಾದ ಸ್ಥಾನದಲ್ಲಿ ಇದ್ದಾರೆ. ದ್ರಾವಿಡ ದೇಶದಲ್ಲಿ ಶಿವನಿಗೆ ಮೆರವಣಿಗೆ ಮಾಡುವಾಗ ನಂದಿಯನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ, ಚಂಡೀಶ್ವರನನ್ನು ಕರೆದುಕೊಂಡು ಹೋಗುತ್ತಿದ್ದರು. ಉತ್ಸವ ಮೂರ್ತಿಗಳಾಗಿ
ಪಾರ್ವತಿ ಪರಮೇಶ್ವರ, ಗಣೇಶ ಸುಬ್ರಹ್ಮಣ್ಯ ಹಾಗೂ ಚಂಡೀಶ್ವರ ಇರುತ್ತಾರೆ. ಪರಮೇಶ್ವರ ಹೇಳಿದ ಪ್ರಕಾರ ಅವರ ಕುಟುಂಬದಲ್ಲಿ 5ನೇ ಸ್ಥಾನ ಚಂಡೀಶ್ವರನದು. ಹಾಗಾಗಿ ಶಿವನ ದೇವಾಲಯಕ್ಕೆ ಹೋದ ಪ್ರತಿ ಬಾರಿಯೂ ಚಂಡೀಶ್ವರನ ದರ್ಶನ ಕೂಡ ಮಾಡಿಕೊಂಡೇ ಬರಬೇಕು. ಇಲ್ಲದಿದ್ದರೆ ನೀವು ದೇವಾಲಯಕ್ಕೆ ಹೋದಂತ ಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.